ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ವಾಯ್ನಾಡ್ ಕಡೆ. ರೂಟು ಬಂಡೀಪುರ ಅರಣ್ಯದ ಮೇಲ್ಗಡೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಗಜಾನನ ದರ್ಶನ ಮಾಡಿಕೊಂಡು ಮತ್ತೆ ಮುನ್ನೋಗ್ತಾ ಇದ್ವಿ. ಇಲ್ಲಿಂದ ಬಂಡೀಪುರ ಮುಕ್ತಾಯ, ಅಲ್ಲಿಂದ ಮಧುಮಲಾಯ್ ಅಂದರೆ ತಮಿಳುನಾಡಿನ ಮಧುಮಲಾಯ್ ಕಾಡಿದೆ. ಅಲ್ಲಿಂದ ಅಂದರೆ ಬಂಡೀಪುರಗೆ ಅಟ್ಯಾಚ್ಮೆಂಟ್ ಆಗಿರೋದು. ಅಲ್ಲಿಂದ ಬಾರ್ಡರು, ಅಲ್ಲಿಂದ ಒಳಗಡೆ ತಮಿಳುನಾಡಿನಿಂದ ಒಳಗಡೆ ಸ್ಟಾರ್ಟ್ ಆಗ್ತೀವಿ. ಅಲ್ಲಿ ಸ್ವಲ್ಪ ಚೆಕ್ ಪೋಸ್ಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿಕೊಂಡು ನಡೀರಿ ಹೋಗೋಣ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಂದ ಒಳಗಡೆ ಮುನ್ನೋಗ್ತಾ ಇದ್ವಿ ತಮಿಳುನಾಡು ಕಡೆ, ಮಧುಮಲಾಯ್ ಕಾಡು. ಮತ್ತೆ ಕರ್ನಾಟಕದ ಮುಕ್ತಾಯ, ತಮಿಳುನಾಡು ಸ್ಟಾರ್ಟಿಂಗು, ಮತ್ತೆ ಗಜಾನನ ದರ್ಶನ ಮಾಡಿಕೊಂಡು ಮತ್ತೆ ಮುನ್ನೋಗೋಣ ಅಂದ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಹಾಗೆ ರಸ್ತೆ ಮೇಲ್ಗಡೆ ಎಂಜಾಯ್ ಮಾಡಿಕೊಂಡು ಗ್ರೀನರಿ ನೋಡಿಕೊಂಡು ಹೋಗ್ತಾ ಇದ್ವಿ. ರೋಡಲ್ಲಿ ಮತ್ತೆ ಕಾರು ಜಾಸ್ತಿನೇ ಆಗ್ತಾ ಇತ್ತು. ಕಾರುಸ್ನ ಕಟ್ ಮಾಡಿಕೊಂಡು ಮತ್ತೆ ರೌಂಡ್ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಂದ ಅಂದ್ಕೊಂಡು ಮತ್ತೆ ಕಾರನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಎಲ್ಲ ಕಡೆನೂ ಕರು. ಬಟ್ ಏನೋ ಒಂದು ಸ್ವರ್ಗ ಕಂಡ್ರಿ, ಮಳೆಗಾಲದಲ್ಲಿ ಕಾಡು ನೋಡೋದು ಒಂದು ಸ್ವರ್ಗ. ಹಾಗೆ ಕಾಡಲ್ಲಿ ಮಳೆ ಜಾಸ್ತಿ ಆಯಿತು. ಜಾಸ್ತಿ ಆಗಿರೋದ್ರಿಂದ ಅಲ್ಲೇ ಇದ್ದಂಥ ಒಂದು ಚಿಕ್ಕ ಹೋಟೆಲಲ್ಲಿ ಅಂದರೆ ಸಂಪೂರ್ಣವಾಗಿ ಮಳೆ ಬರ್ತಾಯಿತ್ತು. ಆ ಮೂಮೆಂಟಲ್ಲಿ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬ್ರೇಕ್ಫಾಸ್ಟ್ಗೆ ಅಲ್ಲೇ ಒಂದು ಚಿಕ್ಕದು ಹೋಟೆಲು. ಆ ಕಡೆ ಕೇರಳಿಯನ್ಸು ಮತ್ತು ತಮಿಳಿಯನ್ಸು ಮಧ್ಯದಲ್ಲಿ ನಾವು ಕನ್ನಡಿಗರು. ಅಲ್ಲೇ ಒಂದು ಚಿಕ್ಕದಾಗಿ ಎಲ್ಲರೂ ಒಂದು ಚಿಕ್ಕ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ರೆಡಿಯಾಗಿದ್ವಿ. ಮಳೆ ಬರ್ತಾಯಿತ್ತು. ಈ ಸರ್ತಿ ಮಳೆಯಲ್ಲೇ ಹೋಗೋಣ ಅಂತ ಟ್ರ್ಯಾಕ್ ಮಾಡಿಬಿಟ್ಟಿದ್ವಿ. ಆ ತುಂತುರು ಮಳೆಯಲ್ಲಿ ಆ ಬೈಕ್ ಮೇಲ್ಗಡೆ ಆ ಗ್ರೀನರಿ ಮಧ್ಯದಲ್ಲಿ ನಾವು ಹೋಗೋದು ಒಂದೇನೋ ಒಂದು ಖುಷಿ ಕಣ್ರಿ. ಅದನ್ನು ಹೇಳೋದಕ್ಕಿಂತನೋ ಫೀಲ್ ಮಾಡೋದು ಒಳ್ಳೆಯದು. ಹಾಗೆ ಮಧ್ಯದಲ್ಲಿ ಒಂದು ಕಾಫಿ ತೋಟ ಸಿಕ್ತು. ಮತ್ತೆ ಇಳಿಸ್ಕೊಂಡು ಮತ್ತೆ ಎಂಟರ್ಟೈನ್ ಮಾಡಿಕೊಂಡು ಒಂದೆರಡು ಫೋಟೋನ ಮತ್ತು ಪಿಕ್ನ ತಗೊಳ್ಬೇಕು ಅಂತ ಅಲ್ಲೇ ಸೈಡಲ್ಲಿ ಬೈಕ್ನ ಹಾಕ್ಕೊಂಡು ನಡೀರಿ ನಾವು ಹೋಗೋಣ. ಹಾಗೆ ನಿಮಗೆಲ್ಲ ಗೊತ್ತಲ್ಲ, ಚೆನ್ನಾಗಿರೋ ಪ್ಲೇಸ್ ಕಂಡ್ರೆ ಒಂದೆರಡು ಫೋಟೋ, ಒಂದೆರಡು ವಿಡಿಯೋ, ಎರಡು ಸ್ಲೋ ಮೋಷನ್ ಮಾಡಿಕೊಂಡು ತೆಕ್ಕೊಳ್ಳೇಬೇಕು ಅಂತ ನೆಂದ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಒಂದು ಚೆನ್ನಾಗಿರೋ ಪೊಸಿಷನಲ್ಲಿ ಒಂದು ವಿಡಿಯೋನ ಮಾಡಿಕೊಂಡು ಕಾಫಿ ತೋಟನ ಚೆನ್ನಾಗಿ ನೋಡ್ತೀವಿ. ಹಾಗೆ ಕಾಫಿ ತೋಟ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು ಅದು ಟೀ ಎಸ್ಟೇಟ್ ಅಂತ. ಹಾಗೆ ಒಂದು ರೌಂಡ್ ಒಳಗಡೆ ನೋಡ್ಕೊಳ್ಳೋಣ ಅಂತ ಒಳಗಡೆ ಹೋಗಿ ನಾವು ಕಾಲಲ್ಲಿ ಸಿಕ್ಕಾಕೊಂಡಿದ್ದು ನಾವು ಒಂದು ಕಿಕ್ ಕೊಟ್ಟು ಮುಂದೆ ಹೋಗ್ತಾ ಇದೆ. ಹಾಗೆ ಒಂದು ಚೆನ್ನಾಗಿರೋ ಪ್ಲೇಸಲ್ಲಿ ನೋಡಿಕೊಂಡು ಒಂದು ಸಾಂಗ್ ಇರಲಿ ಅಂತ ಒಂದು ಚೆನ್ನಾಗಿರೋ ಸಾಂಗ್ನ ಹಾಕ್ಬಿಟ್ಟೆ. ಇದೆಲ್ಲ ಆಯಿತು ಅಂದ್ಕೊಂಡು ಮತ್ತೆ ಬೈಕ್ನ ರೈಡ್ ಮಾಡಿಕೊಂಡು ಮಳೆಯಲ್ಲಿ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಪಕ್ಕದಲ್ಲಿ ಮತ್ತೆ ಕಾಫಿ ಎಸ್ಟೇಟು ಅಲ್ಲಾರಿ ಟೀ ಎಸ್ಟೇಟ್ ಸಿಕ್ತು. ನಡೀರಿ ಮತ್ತೆ ಅಂದ್ಕೊಂಡು ಮತ್ತೆ ಒಂದೆರಡು ಚೆನ್ನಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ಫೋಟೋ ವಿಡಿಯೋ ಅಂದ್ಕೊಂಡು ಅಲ್ಲೇ ಹಾಫ್ ಆನ್ ಅವರ್ ವೇಸ್ಟ್ ಮಾಡಿದ್ವಿ. ವೇಸ್ಟ್ ಅಂದರೆ ಅದೊಂಥರ ಎಂಟರ್ಟೈನ್ಮೆಂಟ್ ಟೈಮು. ಹಾಗೆ ಗೊತ್ತಲ್ಲ, ನಾವು ಹೋದ ಕಡೆ ಸುಮ್ಮನೆ ಇರೋದೇ ಅಲ್ಲ, ನಕ್ಕಿನೊಂದು ಇರಲಿ ಅಂತ ಮತ್ತೆ ಎಂಟರ್ಟೈನ್ ಮಾಡಿಕೊಂಡು ಕಾಗೆ ಕವ್ವ ಅಂದ್ಕೊಂಡು ಮಾತಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಒಂದು ಚಿಕ್ಕದೊಂದು ವೀಡಿಯೋ ಇರಲಿ ಅಂತ ಅಂದ್ಕೊಂಡು ಅಲ್ಲೇ ಒಂದು ಪೋಸ್ ಕೊಟ್ಕೊಂಡು ಕೂತ್ಬಿಟ್ವಿ. ಹಾಗೋ ಹೀಗೋ ಮಾಡಿಕೊಂಡು ಬೇಡದ ಮನಸ್ಸಿಂದ ಮತ್ತೆ ಮುಂದಿನ ಪ್ಲೇಸ್ ಅಂದರೆ ವಾಯ್ನಾಡ್ ರೂಟು, ಮತ್ತೆ ವಾಯ್ನಾಡ್ಗೆ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಮುಂದೆ ಬೈಕ್ ರೈಡಿಂಗ್ ಮಾಡಿಕೊಂಡು ಮುಂದೆ
ಹಾಗೆಯೇ ರಸ್ತೆ ಮಧ್ಯದಲ್ಲಿ ಹೋಗುವಾಗ ಒಂದು ಚಿಕ್ಕ ಕೇರಳದ ಹಳ್ಳಿ ಸಿಕ್ತು. ಒಳಗಡೆ ಹೋಗಬೇಕು ಅಂದಾಗ ಮತ್ತೆ ಅಲ್ಲೇ ಇದ್ದಂಥ ಚೆಕ್ ಪೋಸ್ಟ್ ಪೊಲೀಸರು ನಮ್ಮ ಎನ್ಕ್ವೈರಿ ಮಾಡಿಕೊಂಡು ನಮ್ಮ ಡೇಟಾನ ನೋಟ್ ಮಾಡಿಕೊಂಡು ಒಳಗಡೆ ಬಿಟ್ಟು ಕೇರಳಕ್ಕೆ ಬಂದುಬಿಟ್ವಿ. ಆ ಮಳೆ 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 ಅಂದ್ಕೊಂಡು ಮತ್ತೆ ಒಳಗಡೆ ಎಂಟ್ರಿ ಮಾಡೇ ಬಿಟ್ವಿ. ಹಾಗೆ ಸಿಟಿ ಮುಗಿತಾ ಬಂತು. ಅಲ್ಲಿಂದ ಮಳೆ ಜಾಸ್ತಿ ಆಗ್ತಾನೆ ಹೋಯಿತು. ಅಲ್ಲೇ ಇರೋಂಥ ಒಂದು ಚಿಕ್ಕ ಹೋಟೆಲಲ್ಲಿ ಮತ್ತು ಸ್ನ್ಯಾಕ್ಸ್ನ ತಿನ್ಕೊಂಡು ಮತ್ತೆ ಮುಂದೆ ಹೋಗೋಣ ಅಂದ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಸಿಟಿ ದಾಟ ನಂತರ ಯಾವುದೋ ಒಂದು ರೆಸಾರ್ಟ್ ಸಿಕ್ತು. ರೆಸಾರ್ಟು ಜನ ತುಂಬ್ಕೊಂಡು ಹೋಗಿದ್ರು, ನೋಡೋಣ ಅಂದ್ಕೊಂಡು ಬೆಟ್ಟದ ಮೇಲ್ಗಡೆ ಹೋಗಿಬಿಟ್ಟಿದ್ವಿ. ಮತ್ತು ಅಲ್ಲೇ ಇರೋಂಥ ಮೋಡದ ಮಧ್ಯೆ ನಮ್ಮದು ವಾಕ್ ಇರಲಿ ಅಂತ ಒಂದು ಸ್ಲೋ ಮೋಷನ್ ತಗೊಂಡು ಅಲ್ಲಿಂದ ನೋಡಿಕೊಂಡು ಮತ್ತೆ ಮುಂದೆ ಹೋಗೋಣ ಅಂದ್ಕೊಂಡು ಮತ್ತೆ ಹಚ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಹಾಗೆ ಹೋಗುವಾಗ ಮೋಡ ಜಾಸ್ತಿನೇ ಆಗ್ತಾ ಹೋಯಿತು. ಎದುರುಗಡೆ ಇರೋ ಪ್ಲೇಸು, ಎದುರುಗಡೆ ಇರೋ ಬೈಕು ಏನು ಕಾಣಿಸ್ತಲ್ಲ. ಆದರೂ ಹೋಗೋಣ ಅಂದ್ಕೊಂಡು ಒಂದು ಸ್ವರ್ಗದ ದಾರಿಗೆ ಏನೋ ಗೊತ್ತಿಲ್ಲ, ಗೂಗಲಲ್ಲಿ ಹಾಕಿದ್ರು ಓಪನ್ ಇದೆ ಅಂತ. ಬಟ್ ಅಲ್ಲೋದಾಗ ಗೊತ್ತಾಯಿತು ಅದು ಸ್ಟಾಪ್ ಆಗಿ 3 ತಿಂಗಳಾಗಿದಂತೆ. ಇದುವರೆಗೂ ಏನೂ ಅಪ್ಡೇಟ್ ಇಲ್ಲ. ಬಟ್ ಗೂಗಲಲ್ಲಿ ಅದನ್ನ ಅಪ್ಡೇಟ್ ಮಾಡಿದರೆ ಜನ ಬರೋದನ್ನ ನಿಲ್ಲಿಸ್ಬೋದು. ಬಟ್ ಹೇಗಿದ್ದರೂ ಕ್ಲೋಸ್ ಆಗಿರೋ ಪ್ಲೇಸಲ್ಲಿ ಬಂದಿದ್ವಿ ಅಂದರೆ ಅಲ್ಲೇ ಇರುವಂಥ ಒಂದು ಫೋನ್ ಮೇಲ್ಗಡೆ ಒಂದು ಆ ಕಡೆ ಈ ಕಡೆ ಒಂದು ನೀರು